ಹಾಯ್ ಮಾಡಿ ಚಿನ್ನ. ಹಾಯ್. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ಅಂತಂದ್ರೆ ಡಿಸೆಂಬರ್ 11 ಸೋಮವಾರ. ಸೊ ಲಾಸ್ಟ್ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಕಳ್ಳೆಕಾಯಿ ಪರ್ಸೆಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ನಾನು ಒಂದ್ಸತಿ ನೋಡಿದೀನಿ, ಮದ್ವೆಗಿಂತ ಮುಂಚೆ ಒಂದ್ಸತಿ ಹೋಗಿದ್ದೆ, ನೋಡಿದೀನಿ. ಸೊ ನಮ್ಮ ಹಸ್ಬೆಂಡ್ ನೋಡಿಲ್ಲ ಅಂತ, ಮತ್ತೆ ನನ್ನ ಮಗನ್ ನೋಡಿಲ್ಲ. ಅದಕ್ಕೋಸ್ಕರ ಈಗ ಕಳ್ಳೆಕಾಯಿ ಪರ್ಸೆ ಹೇಗಿರುತ್ತೆ ಏನು ಅಂತ ನೋಡಕ್ ಹೋಗೋಣ ಬನ್ನಿ. ನನ್ ಮಗ ನೋಡಿ ನೋಡ್ತಾ ಇದ್ದಾನೆ, ಇವತ್ತೇ ಫಸ್ಟ್ ವಿಡಿಯೋ ಬಂದು ನೋಡ್ತಾ ಇರೋದು. ಹಾಯ್ ಮಾಡಿ ಚಿನ್ನ ಮಾಡ್ತಾ ಇದ್ದಾನೆ, ಖುಷಿಯಾಗಿ ಬಂದ್ಬಿಟ್ಟಿದ್ದಾನೆ. ನೋಡಿ ನಮ್ಮ ಹಸ್ಬೆಂಡ್ ಕಾರ್ ಓಡಿಸ್ತಾ ಇದಾರೆ. ಸೊ ಎಲ್ಲಾರು ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ನೋಡೋಣ ಕಳ್ಳೆಕಾಯಿ ಪರ್ಸೆ ಹೇಗಿರುತ್ತೆ ಏನು ಅಂತ. ಇವ್ರಿಗೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನು ತುಂಬಾ ವರ್ಷ ಆಯ್ತು ಹೋಗಿ. ಸೊ ಈಗ ಹೋಗ್ತಾ ಇದೀವಿ, ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಸೊ ಒಟ್ಟಾರೆ ಬಸವನಗುಡಿಗೆ ರೀಚ್ ಆದ್ವಿ. ಕಾರ್ನ ತುಂಬಾ ದೂರದಲ್ಲಿ ಪಾರ್ಕ್ ಮಾಡ್ಬೇಕಾಯ್ತು, ಯಾಕಂದ್ರೆ ಕಡ್ಲೆಕಾಯಿ ಪರ್ಸೆ ಇರೋದ್ರಿಂದ ತುಂಬಾ ಜನ ಇದ್ದಿದ್ರಿಂದ ದೂರ ಪಾರ್ಕ್ ಮಾಡ್ಬೇಕಾಯ್ತು. ಆಕ್ಚುಲಿ ಕಡ್ಲೆಕಾಯಿ ಪರ್ಸೆಗೆ ಬೆಳಗ್ಗೆ ಹೋಗಿದ್ರು ಅಥವಾ ಸಂಜೆ ಹೋಗಿದ್ರು ಜನ ಜಾತ್ರೆಯಲ್ಲಿ ಸಿಗಾಕೊಂಡ್ಬಿಡ್ತಿದ್ವಿ. ಮಧ್ಯಾಹ್ನ ಹೋಗಿದ್ರಿಂದ ಸ್ವಲ್ಪ ಜನ ಕಡಿಮೆನೇ ಇದಾರೆ ಹಾಗೆ ಲೆಕ್ಕ ತಗೊಂಡ್ರು. ಸೊ ಎಲ್ಲಾ ಅಂಗಡಿಗಳು ಸ್ಟಾಲ್ಸ್ ಹಾಕೊಂಡಿದ್ದಾರೆ. ಇನ್ನ ಕಡ್ಲೆಕಾಯಿ ನೋಡಿದ್ವಿ, ಬೆಲೆ ಕೇಳೋ ತರ ಇಲ್ಲ, 50 ರೂಪಾಯಿ ಸೇರ್ಗೆ ಅಂತ ಹೇಳಿ ಮಾರ್ತಿದ್ರು. ಚೆನ್ನಾಗಿತ್ತು ಕಡ್ಲೆಕಾಯಿ. ಹೋಗಿದ್ದು ಒಂದು ಇದಕ್ಕೋಸ್ಕರ ಅಲ್ಲಿ ತಗೊಂಡ್ ಬಂದ್ವಿ. ಹೊರಗಡೆ ನಮ್ಗೆ ಆಕ್ಚುಲಿ 20-25 ರೂಪಾಯಿಗೆ ಸೇರಿಗೆ 20-25 ರೂಪಾಯಿಗೆ ಅಂತ ಹೇಳಿ ಮಾರ್ತಿರೋರು ಇದ್ರು. ಬಟ್ ಕಡ್ಲೆಕಾಯಿ ಪರ್ಸೆಯಲ್ಲಿ ತಗೋಬೇಕು ಅನ್ನೋದಕ್ಕೋಸ್ಕರ ತಗೊಂಡ್ವಿ. ಫ್ರೆಶ್ ಆಗಿದ್ವು ಆಫ್ಕೋರ್ಸ್. ಮತ್ತು ಅವತ್ತೇ ಕಡ್ಲೆಕಾಯಿ ಪರ್ಸೆ ಅವತ್ತೇ ಶುರುವಾಗಿದ್ದು ಬಸವನಗುಡಿಯಲ್ಲಿ 11ನೇ ತಾರೀಕು ಡಿಸೆಂಬರ್ 11 ಶುರು ಆಗಿದ್ದು. ಸೊ ಈಗ ಅಲ್ಲಿ ನೋಡಿ ಕ್ಯೂ ಅಲ್ಲಿ ನಿಮ್ಗೆ ಕಾಣಿಸ್ತಿದಾರಲ್ಲ, ಅದು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಅಂತ ಹೇಳಿ ನಿಂತಿರೋದು. ನಾವು ನಿಂತ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ, ಮಗ ಇದ್ದಿದ್ರಿಂದ. ಸೊ ಮತ್ತೆ ಮಧ್ಯದಲ್ಲಿ ಇರ್ಬೇಕಾದ್ರೆ ಆಟ ಮಾಡಿದ್ರೆ ಹೊರಟು ಬರೋದಕ್ಕಾಗೋದಿಲ್ಲ ಅಂತಿತ್ತು. ಮತ್ತೆ ಮಧ್ಯಾಹ್ನ ನಾನು ಹೊರಡ್ಬೇಕಾಗಿತ್ತು. ಹಾಗಾಗಿ ಡೈರೆಕ್ಟ್ ಆಗಿ ಬಸವನಗುಡಿಗೆ ಹೋಗೋಣ, ಬಸವಣ್ಣನ ನೋಡ್ಕೊಂಬರೋಣ ಅಂತ ಹೇಳಿ ಮೆಟ್ಲತ್ತಾ ಇದೀವಿ. ಸೊ ಬಿಗ್ ಬುಲ್ ಟೆಂಪಲ್ ಹೇಗ್ ಬಂತು ಅನ್ನೋದು ಕೇಳೋದಿತ್ತು ಅಂದ್ರೆ, ಒಂದು ಚಿಕ್ಕ ಹಿಸ್ಟ್ರಿ. 16ನೇ ಶತಮಾನದಲ್ಲಿ ಕೆಂಪೇಗೌಡರು ಸ್ಥಾಪಿಸಿರುವಂತಹ ಒಂದು ದೇವಸ್ಥಾನ ಆಗಿರುತ್ತಿದ್ದು. ಇಲ್ಲಿ ಹಲವಾರು ದಂತಕಥೆಗಳಿದೆ. ಅಂದ್ರೆ ಏನದು, ಬಸವಣ್ಣ ಕೂತಿದ್ದು ತಾನಾಗೆ ಬೆಳೆಯಕ್ ಶುರುವಾಗಿದ್ದು, ತಲೆ ಮೇಲೆ ಈಶ್ವರ ತಟ್ಟೆ ಇಟ್ಟಿದ್ರಿಂದ, ಕಬ್ಬಿಣದ ತಟ್ಟೆ ಇಟ್ಟಿದ್ಮೇಲೆ ಬೆಳೆಯೋದು ನಿಂತಿರೋದು ಅಂತ ಹೇಳಿ ದಂತಕಥೆ ಇದೆ. ಆದ್ರೆ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅನ್ನೋದಾಯ್ತು ಅಂದ್ರೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಿ, ಓದಿ, ತಿಳ್ಕೊಂಡು, ಆ ದೇವಸ್ಥಾನದ ಹತ್ರ ಹೋಗಿ ತಿಳ್ಕೊಂಡು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇಲ್ಲಿರುವಂತಹ ಬಸವಣ್ಣನ ಪ್ರತಿಮೆ ಮಾಡಿರುವಂತದ್ದು ಆಗಿನ ಟೈಮಲ್ಲಿ ಗ್ರಾನೈಟ್ ನಲ್ಲಿಂದ ಮಾಡಿರುವಂತದ್ದಾಗಿರುತ್ತೆ. 4.5 ಮೀಟರ್ಗೆ 6.5 ಮೀಟರ್ ಸುತ್ತಳತೆಯಲ್ಲಿ ಪ್ರತಿಮೆ ನಿಂತಿದೆ. ಬಹಳ ದೊಡ್ಡದಾಗಿದೆ ಅಫ್ಕೋರ್ಸ್. ಮತ್ತು ನಿರಂತರವಾಗಿ ಎಣ್ಣೆ ಮತ್ತು ತುಪ್ಪದಿಂದ ಅಲಂಕಾರ ಮಾಡಿ 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 ಬೂದು ಬಣ್ಣದಲ್ಲಿದ್ದು ಕಪ್ಪು ಬಣ್ಣ ಆಗಿದೆ ಅನ್ನೋದು ಓದಿ ತಿಳ್ಕೊಂಡಿರುವಂತ ಒಂದು ವಿಷಯ. ಇನ್ನ ಈ ದೇವಸ್ಥಾನದಲ್ಲಿ ಹೆಚ್ಚಾಗಿ ಜನ ಇರೋದಿಲ್ಲ. ಅಂದ್ರೆ ನೀವು ರೆಗ್ಯುಲರ್ ವೀಕ್ ಡೇಸ್ ಅಲ್ಲಿ ಹೋಗೋದಿತ್ತು ಅಂದ್ರೆ ಬಸವನಗುಡಿಗೆ ಬಹಳ ಕಡಿಮೆ ಇರ್ತಾರೆ ಜನ. ನಾವು ಹೋಗಿದ್ದು ಕಡ್ಲೆಕಾಯಿ ಪರ್ಸೆ ಇದ್ದಿದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಮತ್ತೆ ಇಲ್ಲೂ ರಶ್ ಇತ್ತು. ಆಫ್ ಕೋರ್ಸ್ ದರ್ಶನ ಚೆನ್ನಾಗಾಯ್ತು. ನೋಡ್ ಈ ದೇವಸ್ಥಾನದಲ್ಲಿ ಬಸವಣ್ಣನೆಲ್ಲ ದರ್ಶನ ಮುಗಿದ್ಮೇಲೆ ಆಕ್ಚುಲಿ ಇಲ್ಲಿ ಒಳಗಡೆ ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳಿ ಇದ್ ಮಾಡಿದ್ರು. ಹಾಗಾಗಿ ಒಳಗಡೆ ತನಕ ಫೋನ್ ತಗೊಂಡು ಹೋಗ್ಲಿಲ್ಲ, ಹೊರಗಡೆಯಿಂದನೇ ಝೂಮ್ ಮಾಡಿ ತೋರಿಸ್ತಿರೋದು. ನೋಡಿ, ಪೂರ್ತಿಯಾಗಿ ಅಲಂಕಾರ ಆಗಿದೆ. ಸೊ ಇದಕ್ಕೊಂದು ವಾರಕ್ಕೆ ಮುಂಚೆ ಎಲ್ಲ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲೆಲ್ಲ ಕಡ್ಲೆಕಾಯಿ ಪರ್ಸೆ ನಡೀತಿತ್ತು. ಸೊ ಇದನ್ನ ಮುಗಿಸ್ಕೊಂಡ್ವಿ. ಅಲ್ಲಿ ಪ್ರಸಾದ ತಗೊಂಡು ತಿಂದು ದೇವ್ರಿಗೊಂದು ನಮಸ್ಕಾರ ಹೇಳಿ ಈ ಕಡೆಗೆ ತಿರ್ಕೊಂಡ್ವಿ. ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗ್ಲಿಲ್ಲ. ಅಲ್ಲಿಂದು ತುಂಬಾ ಹೈಲೈಟ್ ಇದೆ. ಏನಂತ ಹೇಳಿದ್ರೆ, ಬೆಣ್ಣೆ 110 kg ಬೆಣ್ಣೆಯಿಂದನೇ
4 ವರ್ಷಕ್ಕೊಮ್ಮೆ ಚೇಂಜ್ ಮಾಡೋ ತರ ಪ್ರತಿಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಒಳಗಡೆ ಹೋಗ್ಲಿಲ್ಲ, ಹಾಗಾಗಿ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ, ಅದಕ್ಕೂ ಹೋಗಿ ಬರುವ. ಇನ್ನ ಬಸವನಗುಡಿಗೆ ಇಟ್ಸ್ ಒನ್ ಟೈಮ್ ವಿಸಿಟ್ ಫಾರ್ ಶೋರ್. ಇರುವಂತವ್ರು ಅಂದ್ರೆ ಪ್ರವಾಸಿಗರಿಗೂ ಸರಿ ಅಥವಾ ಭಕ್ತರಿಗೂ ಸರಿ, ಶಿವಭಕ್ತರು ಹೋಗ್ಲೇಬೇಕಾಗಿರುವಂತ ಜಾಗ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ. ಅಂದ್ರೆ ಸುತ್ತು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಈಗ ಜನ ಇರೋದ್ರಿಂದ ನಿಮ್ಗೆ ಹೆಚ್ಚಾಗಿ ಕಾಣಿಸ್ತಿಲ್ಲ, ಬಟ್ ಒಳ್ಳೆ ಪಾರ್ಕ್ ಮಾಡಿ ಪ್ರತಿಮೆಗಳನ್ನೆಲ್ಲ ಇಟ್ಟು ಚೆನ್ನಾಗಿ ಮಾಡಿದ್ದಾರೆ, ಡೆವಲಪ್ಮೆಂಟ್ ಆಗಿದೆ. ಸೊ ಒಂದ್ಸರಿ ಹೋಗಿ ಬನ್ನಿ ಅನ್ನೋದು ನಮ್ಮ ಸಜೆಷನ್ ಆಗಿರುತ್ತೆ. ಇನ್ನ ಇದನ್ನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಹೊರಟಿದ್ದೆ ವಿದ್ಯಾರ್ಥಿ ಭವನ್ ಹತ್ರ. ಹೋಗೋದಾರಿಲಿ ನೋಡಿ ಈ ರೀತಿ ಒಬ್ರು ಪೇಂಟರ್ ಕಾಣಿಸಿದ್ರು, ಎಷ್ಟು ಯುನೀಕ್ ಆಗಿ ಮಾಡಿದಾರೆ ನೋಡಿ. ಕಲೆ ಎಲ್ಲೆಲ್ಲೂ ಇರುತ್ತೆ ಅನ್ನೋದಕ್ಕಿದೆ ಸಾಕ್ಷಿ ನೋಡಿ. ತುಂಬಾ ಅದ್ಭುತವಾಗಿ ಡ್ರಾ ಮಾಡಿದ್ದಾರೆ. ಎರಡೂ ಕಡೆಯಿಂದನೂ ಕಾಣಿಸ್ಕೊಳ್ಳುತ್ತೆ. ಒಂದ್ ಕಡೆಯಿಂದ ಮೂಗುತಿ ಹಾಕಿರೋದು ಪಾರ್ವತಿ ತಾಯಿ, ಇನ್ನೊಂದ್ ಕಡೆಯಿಂದ ಈಶ್ವರ. ಇನ್ನ ಬಸವನಗುಡಿಯಿಂದ ಹೊರಟ್ವಿ. ನೆಕ್ಸ್ಟ್ ಹೋಗಿದ್ದೆ ವಿದ್ಯಾರ್ಥಿ ಭವನ. ವಿದ್ಯಾರ್ಥಿ ಭವನದಲ್ಲಿ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇಷ್ಟು ವರ್ಷಗಳಲ್ಲಿ ಒಂದು ಸಾರಿ ಕೂಡ ನಾನು ತಿಂದಿರ್ಲಿಲ್ಲ. ಸೊ ಹೋಗಿ ಬರ್ಬೇಕು ಅನ್ನೋದಿತ್ತು, ನನ್ನ ವೈಫ್ಗೂ ಆಸೆ ಇತ್ತು ತಿನ್ಬೇಕು ಅಂತ ಹೇಳಿ ಹೋದ್ವಿ, ತಗೊಂಡ್ವಿ. ಮಸಾಲೆ ದೋಸೆ 2 ಅಲ್ಲೇ ನಿಂತ್ಕೊಂಡು ತಿನ್ನಕ್ ಟೈಮ್ ಆಗುತ್ತೆ ಅನ್ನೋ ತರ ಅನ್ನಿಸ್ತು. ತುಂಬಾ ಜನ ಇದ್ರು, ಹಾಗಾಗಿ ಪಾರ್ಸಲ್ ಕೌಂಟರ್ ಹತ್ರ ನಿಂತ್ಕೊಂಡ್ವಿ. ಪಾರ್ಸಲ್ ಹತ್ರ ಕೇಳಿದ್ವಿ ಎಷ್ಟೊತ್ತಾಗುತ್ತೆ ಅಂತ ಹೇಳಿ. ಒಂದು 5 ನಿಮಿಷ ಆಗುತ್ತೆ, 5ರಿಂದ 10 ನಿಮಿಷ ಆಗುತ್ತೆ ಅಂದ್ರು. ಜನನು ಕಡಿಮೆ ಇದ್ರು ಪಾರ್ಸಲ್ ಕೌಂಟರ್ ಹತ್ರ, ಹಾಗಾಗಿ ಪಾರ್ಸಲ್ ತಗೊಂಡ್ವಿ. 2 ಮಸಾಲೆ ದೋಸೆ ಪಾರ್ಸಲ್ ತಗೊಂಡು ಇಲ್ಲಿಂದ ಹೊರಟ್ವಿ. ಒಟ್ಟು 70 ರೂಪಾಯಿಗೆ ಅಂತ ಹೇಳಿ ಮಾರ್ತಾರೆ, ಒಂದು ಮಸಾಲೆ ದೋಸೆ 70 ರೂಪಾಯಿಗೆ ಅಂತ ಹೇಳಿ ಫೀಸಿಬಲ್ ಪ್ರೈಸ್. ಅಂದ್ರೆ ಅದಕ್ಕಿರೋ ಹಿಸ್ಟ್ರಿಗೆ 70 ರೂಪಾಯಿ ಅನ್ನೋದು ಬಹಳ ಕಡಿಮೆನೆ. 154 ರೂಪಾಯಿ 2 ಮಸಾಲೆ ದೋಸೆ ಬಂತು. ಸೀದಾ ಪಾರ್ಸಲ್ ತಗೊಂಡು ಕಾರಲ್ಲಿ ಹೋಗಿ ತಿಂದ್ವಿ. ಮಧ್ಯಾಹ್ನನೇ ಚಟ್ನಿ ಚೆನ್ನಾಗಿತ್ತು, ದೋಸೆನೂ ಚೆನ್ನಾಗಿತ್ತು, ಪಲ್ಯನೂ ಚೆನ್ನಾಗಿತ್ತು. ನಮ್ಮ ಅನಿಸಿಕೆಯಲ್ಲಿ ಸ್ವಲ್ಪ ಓವರ್ ರೇಟೆಡ್ ಅನ್ನಿಸ್ತು, ಬಟ್ ಫೈನ್. ಮಸಾಲೆ ದೋಸೆ ಚೆನ್ನಾಗಿತ್ತು, ಹಾಗಾಗಿ ನಾವೇನು ಕಂಪ್ಲೇಂಟ್ ಕೊಡೋದಕ್ಕೇನು ಇಲ್ಲ ಇದರಲ್ಲಿ. ಅಂದ್ರೆ ತೀರಾ ಬೆಂಗಳೂರಿಗೇನೆ ವಿದ್ಯಾರ್ಥಿ ಭವನನೇ ಅನ್ನೋದು ಸ್ವಲ್ಪ ಓವರ್ ರೇಟೆಡ್ ಆಯ್ತು. ಯಾಕಂದ್ರೆ ತುಂಬಾ ದೋಸೆ ಕ್ಯಾಂಪ್ ಬರ್ತದೆ ಈಗ ಇತ್ತೀಚೆಗೆ, ತುಂಬಾ ಚೆನ್ನಾಗಿರೋಂಥದ್ದು. ಬಟ್ ಹಳೆ ಆಗಿಂದನೂ ಅದೇ ಟೇಸ್ಟ್ ಮೇಂಟೈನ್ ಮಾಡ್ತಿರೋದು ಇದರ ಹೈಲೈಟ್ ಆಗಿದೆ.